ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತು ಇನ್ನೊಂದು ಡಿಸೈನ್ನೊಂದಿಗೆ ಬಂದಿದ್ದೀನಿ. ಇದು ಕೂಡ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಫ್ಲವರ್ ಬೀಡ್, ಈ ಥರ ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಸ್ಮಾಲ್ ಬೀಡ್, 2 ಥರ ಬೀಡ್ ಇದ್ರೆ ಸಾಕಾಗುತ್ತೆ. ಮತ್ತು ಹಾರೆಳೆ ದಾರ, 10 ಅಥವಾ 11 ನಂಬರ್ ನೀಡಲ್, ಇಷ್ಟಿದ್ರೆ ಸಾಕು. ಒಂದು ಬ್ರೈಡಲ್ ಡಿಸೈನ್ ಮಾಡ್ಕೋಬೋದು. ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಶುರು ಮಾಡೋಣ. ತುಂಬ ಈಸಿ, ಒಂದು ಸ್ಟೆಪ್ಪಲ್ಲೇ ಮುಗ್ದೋಗುತ್ತೆ, ಬೇಗನೆ ಮಾಡ್ಕೋಬೋದು ಈ ಡಿಸೈನ್ನ. ಶುರು ಮಾಡೋಣ. ಮೊದಲಿಗೆ ಸಿಂಗಲ್ ಕ್ರೋಶೆ ಮತ್ತು ಇನ್ನೊಂದು ಸಲ ಸಿಂಗಲ್ ಕ್ರೋಶೆ, 2 ಟೈಮ್ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್, ನೀವು ಯಾವ್ದು ಬೇಕಾದ್ರೂ ತಗೋಬೋದು, ಫ್ಲವರ್ ಬೀಡ್ ಆದರೂ ತಗೋಬೋದು. ನಿಮ್ಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಅದನ್ನ ತಗೋಬೋದು. ನಾನಿಲ್ಲಿ ಫ್ಲವರ್ ಬೀಡ ಹಾಕ್ಕೊಳ್ತೀನಿ. ಅಲ್ಲಿಂದ ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಬೀಡ್, ಬೀಡ್ ಲಾಕ್, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಈ ಥರ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಟೈಮ್ಸ್ ಸಿಂಗಲ್ ಕ್ರೋಶೆ, ಮತ್ತೆ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ, ಎಕ್ಸ್ಟ್ರಾ 2 ಟೈಮ್ಸ್ ಹಾಕೋಬೇಕು. ಅಲ್ಲಿಂದ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪ್ನಲ್ಲಿ 1 ಇಂಚ್ ಗ್ಯಾಪ್ನಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಈಗ 4 ದಾರ ಇದೆ, ಅದರಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಈ ಥರ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ಫಸ್ಟ್ ಎಲ್ಲಿ ಟ್ರಿಬಲ್ ಕ್ರೋಶೆ ಮಾಡಿದ್ದೀನಿ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಇದೇ ಥರ ಟ್ರಿಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಹೀಗೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. 4 ದಾರ ಆಯಿತು, ಅದರಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಇದೇ ಥರ ಟ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸ್ಯಾರಿ ಎಲ್ಲಾದರೂ ತಿನ್ನಿದ್ರೆ ನೋಡಿಕೊಂಡು ಈ ಥರ ಡಿಸೈನ್ ಮಾಡಿ. ತಿಕ್ಕಿದ್ರೆ ಓಕೆ, ಏನು ಪ್ರಾಬ್ಲಮ್ ಆಗಲ್ಲ, ಡ್ಯಾಮೇಜ್ ಆಗಲ್ಲ ಸ್ಯಾರಿ. 10 ಸಲ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಪ್ಲೇಸ್ಗೆ ಸ್ವಲ್ಪ ಪಕ್ಕದಲ್ಲೂ ಮಾಡಿದ್ರೆ ಆಗುತ್ತೆ, ಆದರೆ ಪಾಯಿಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ಥರ ಮಾಡ್ಕೊಂಡು ಹೋಗ್ತೀನಿ. ಇದೇ ಥರ ಮಾಡಿಕೊಂಡು 10 ಸಲ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, 10 ಟ್ರಿಬಲ್ ಕ್ರೋಶೆ ಆಯಿತು. 1 2 3 4 5 6 7 8 9 10. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ಥರ ಬರುತ್ತೆ. ಅಲ್ಲಿಂದ ಸ್ಯಾರಿನ ಟರ್ನ್ ಮಾಡ್ಕೋಬೇಕು, ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ದಾರನ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ತಗೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ, ನಿಮ್ಗೆ ಕಾಣಿಸುತ್ತೆ ಅದು. ಆ ಹೋಲ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಅಲ್ಲಿಂದ 1 ಸಿಂಗಲ್ ಕ್ರೋಶೆ, ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬದ ಮೇಲ್ಗಡೆ ಒಂದು ಹೋಲ್ ಇದೆ ಅಲ್ವಾ, ಅಲ್ಲಿಗೆ ಬೀಡ್ ಹಾಕೊಳ್ಳೋದೇನೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈ ಥರ ಇನ್ನೊಂದು ಸಿಂಗಲ್ ಕ್ರೋಶೆ. ಅದಕ್ಕೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋತ್ತಿಗೆ ಅದಕ್ಕೆ ಬೀಡ್ ಹಾಕೋದು ಬೇಡ. ಮತ್ತು ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬಿಟ್ಟು 1 ಕಂಬದ ಇದಕ್ಕೆ ಬೀಡ ಹಾಕೊಂಡ್ರೆ ಸಾಕು. ಮತ್ತೆ ಇನ್ನೊಂದು ಬೀಡ್, ಮತ್ತೆ ಅದ್ರ ಪಕ್ಕದಲ್ಲೇ ಇದೆ ಅಲ್ವಾ ಇನ್ನೊಂದು ಕಂಬದ ಮೇಲ್ಗಡೆ ಒಂದು ಹೋಲ್, ನಿಮಗೆ ಕಾಣಿಸುತ್ತೆ, ಅದು ಮಾಡ್ತಾ ಹೋಗ್ತಾ ಇದ್ದಂಗೆ ಕಾಣಿಸುತ್ತೆ. ಈ ಥರನೇ ಮಾಡ್ಕೊಳ್ತಾ ಹೋಗಬೇಕು. ಪಕ್ಕದಲ್ಲೇ ಇನ್ನೊಂದು ಹೋಲ್ಗೆ ನೀಡಲ್ ಹಾಕಿ ಹಾಗೇನೆ 1 ಸಿಂಗಲ್ ಕ್ರೋಶೆ, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಪಕ್ಕದ ಟ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆಯಿಂದ 1 ಸಿಂಗಲ್ ಕ್ರೋಶೆ, ಮತ್ತು ಬೀಡ್ ಹಾಕೊಳ್ಳೋದೇನೆ ಇನ್ನೊಂದು ಪಕ್ಕದ ಕಂಬದ ಹೋಲ್ಗೆ 1 ಸಿಂಗಲ್ ಕ್ರೋಶೆ. ನೋಡಿ, ಈ ಥರ ಬರುತ್ತೆ. ಮತ್ತು ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಪಕ್ಕದ ಸೇಮ್ ಹೋಲ್ಗೆ ಒಂದೊಂದು ಸಿಂಗಲ್ ಕ್ರೋಶೆ, ಮತ್ತು ಅದ್ರ ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅದನ್ನು ಸಿಂಗಲ್ ಕ್ರೋಶೆ. ನೋಡಿ, ಈ ಥರ ಬರುತ್ತೆ. ಮತ್ತು ದಾರ ಮೇಲೆ ಮಾಡಿಕೊಂಡು ಸಿಂಗಲ್ ಕ್ರೋಶೆ, ಬೀಡ್ ಲಾಕ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಹಾಗೆಯೇ 1 ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ 3 ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ 3 ಸಿಂಗಲ್ ಕ್ರೋಶೆ, ಅದರದ್ದು ಫಸ್ಟ್ ಸಿಂಗಲ್ ಕ್ರೋಶೆಗೆ
ಲಾಕ್ ಮಾಡಬೇಡಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಸ್ಯಾರಿನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ 1 2 3. ಇಲ್ಲಿ ಸೆಂಟ್ರಲ್ಲಿ ಬೀಡ್, ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಬೀಡ್ ಇದೆ ಅಲ್ವಾ, ಅದರ ಸೆಂಟ್ರಲ್ಲಿ ಒಂದು ಲಾಕ್ ಮಾಡಿದ್ವಲ್ಲ, ಅದೇ ಸೇಮ್ ಹೋಲ್ಗೆ ನೀಡಲ್ ಹಾಕಿ ಮೇಲೆ ಹೇಳ್ಕೊಂಡು ಲಾಕ್ ಮಾಡ್ತೀನಿ. ಒಂದು ಸಿಂಗಲ್ ಕ್ರೋಶೆ ನೋಡಿ. 1 2 3 ಚೈನ್. ಇಲ್ಲಿ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಬೀಡ್ ಇರುವ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಲಾಕ್ ಮಾಡಿರ್ತೀವಲ್ವಾ, ಬೀಡ್ ಹಾಕಬೇಕಾದ್ರೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಪ್ಲೇಸ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ತೀನಿ. ಮತ್ತೆ 3 ಚೈನ್ 1 2 3. ಮತ್ತೆ ಬೀಡ್ ಮಧ್ಯದಲ್ಲಿರುವ ಹೋಲ್ಗೆ ಲಾಕ್ ಮಾಡ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. 5 ಬೀಡ್ ಬರುವಾಗೆ 10 ತ್ರಿಬಲ್ ಕ್ರೋಶೆ ಇದ್ದೆ ಅಲ್ವಾ ನಾನು, ಹಾಗೆ 10 ತ್ರಿಬಲ್ ಕ್ರೋಶೆಗೆ 5 ಬೀಡ್ ಬರೋ ಥರ ಮಾಡ್ಕೊಂಡಿದ್ದೀನಿ. 1 2 3. ಮತ್ತೆ ಇದ್ರ ಮಧ್ಯಕ್ಕೇನೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್ 1 2 3. ಅಲ್ಲಿಂದ ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ಲ ಮೊದಲು, ಅದ್ರ ಒಳಗಡೆನೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಯಾಕೆಂದರೆ ಡೈರೆಕ್ಟಾಗಿ ಮಾಡಿದರೆ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತೀನಿ. ಅಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ಲಾಕ್, ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲಿ ನಾನು 2 ಟೈಮ್ಸ್ ಎಕ್ಸ್ಟ್ರಾ ಮಾಡಿದ್ದೆ ಅಲ್ವಾ, ಸೇಮ್ ಅದೇ ಥರ ಇಲ್ಲಿ ಸಹ 2 ಟೈಮ್ಸ್ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ 1 ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಲಾಕ್ ಮಾಡಿದರೆ ಸೀರೆ ಸುಕ್ ಬರೋ ಚಾನ್ಸಸ್ ಇರುತ್ತೆ, ಡಿಸೈನು ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಫ್ಲವರ್ ಬೀಡ್ ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ಫ್ಲವರ್ ಬೀಡ್ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಬೀಡ್ ಲಾಕ್ ಆದಮೇಲೆ ಮತ್ತೆ 2 ಟೈಮ್ಸ್ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ, ಅದು 3 ಟೈಮ್ಸ್ ಕೌಂಟ್ ಆಗುತ್ತೆ. ಯಾಕೆಂದರೆ ಫಸ್ಟ್ ಬೀಡ್ ಲಾಕ್ ಮಾಡಿದ್ದೆಲ್ಲ ಅದನ್ನು ಕೌಂಟ್ ಮಾಡಿಕೊಂಡ್ರೆ 2 ಟೈಮ್ಸ್ ಎಕ್ಸ್ಟ್ರಾ ಹಾಕ್ತೀನಲ್ವಾ, ಸೇರಿದಾಗ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸ್ವಲ್ಪ 1 ಇಂಚ್ ಗ್ಯಾಪ್ನಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಈಗ 4 ಸಲ 4 ದಾರ ಇದೆ ನೀಡಲ್ ಮೇಲೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ 2 ಸಲ. ಮತ್ತೆ ದಾರ ಮೇಲೆ ಹೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಸೇಮ್ ಇದೇ ಥರ ತ್ರಿಬಲ್ ಕ್ರೋಶೆ 10 ಸಲ ಮಾಡ್ಕೋಬೇಕು. 10 ಟೈಮ್ಸ್. ಮತ್ತೆ ದಾರ ಸುತ್ಕೊಳ್ತೀನಿ. 1 2 3. ಸೇಮ್ ಇದೇ ಥರ ಮಾಡ್ತಾ ಹೋಗ್ತೀನಿ. ಸ್ಯಾರಿ ಥಿನ್ ಸ್ಯಾರಿ ಆದರೆ ಡ್ಯಾಮೇಜ್ ಆಗ್ತದೆ ಅಂತ ಗೊತ್ತಾದರೆ ಸ್ವಲ್ಪ ಪಕ್ಕದಲ್ಲೇ ಈ ಥರ ಮಾಡ್ಕೊಳ್ಳಿ. ಒಂದೇ ಹೋಲಲ್ಲಿ ಹಾಕಕ್ಕೆ ಹೋಗಬೇಡಿ, ಸ್ಯಾರಿ ಡ್ಯಾಮೇಜ್ ಆಗುತ್ತೆ. ತಿಕ್ಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಕೌಂಟ್ ಮಾಡ್ತೀನಿ. 1 2 3 4 5 6 7 8 9 10 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ತೀನಿ. ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡಿಕೊಂಡು ದಾರ ಮೇಲೆ ಹೇಳ್ಕೊಳ್ತೀನಿ. ಇಲ್ಲಿ ಫಸ್ಟ್ ಹೋಲ್ ಇದೆ ಅಲ್ವಾ, ಫಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬದ ಮೇಲಿರೋ ಹೋಲ್ ಇದೆ ಅಲ್ವಾ, ಅಲ್ಲಿಗೆ ಬೀಡು ಹಾಕ್ಕೊಳ್ಳೋದೇನೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬದ ಮೇಲೆ ಇರೋ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ಅದ್ರ ಪಕ್ಕದಲ್ಲಿರುವಂಥದ್ದಕ್ಕೆ ಏನು ಬೀಡು ಹಾಕ್ಕೊಳ್ಳೋದೇನೆ ಒಂದು ಸಿಂಗಲ್ ಕ್ರೋಶೆ. ಹೀಗೇ ಮಾಡ್ತಾ ಹೋಗಬೇಕು. ಮತ್ತು ದಾರ ಮೇಲೆ ಮಾಡ್ಕೊಳ್ತೀನಿ. ಪಕ್ಕದ ಕಂಬದ ಮೇಲ್ಗಡೆ ಇರೋ ಹೋಲ್ಗೆ ನೀಡಲ್ ಹಾಕಿ
ಥರ ಲಾಕ್ ಮಾಡ್ತೀನಿ. ಮತ್ತೆ ಬೀಡ್ ಹಾಕ್ಕೊಳ್ಳೋದೇನೆ ಅದರ ಪಕ್ಕದ ಕಂಬದ ಹೋಲ್ಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಇದೇ ಥರ ಕಂಪ್ಲೀಟ್ ಮಾಡಬೇಕು. ಮತ್ತು ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಮತ್ತು ಹೋಲಲ್ಲಿ ಕಂಬ ಇದಲ್ವ ತ್ರಿಬಲ್ ಕ್ರೋಶೆ ಕಂಬ, ಅದರಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ, ಅಲ್ಲಿಂದ ಇಲ್ಲಿ ಮಧ್ಯ 2 3 ತ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಸೆಂಟ್ರಲ್ಲಿ, ಫಸ್ಟ್ ಒನ್ ಬೇಡ ಸೆಕೆಂಡ್ ಒನ್ಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಸ್ಯಾರಿನ ಫ್ರಂಟ್ಗೆ ತಿರುಗಿಸ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಇಲ್ಲಿ ಸೆಂಟ್ರಲ್ಲಿ ಬೀಡ್ ಸೆಂಟ್ರಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಹೋಲ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ 1 2 3 ಮತ್ತು ಸೆಂಟ್ರಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಬೀಡ್ ಮೇಲ್ಗಡೆ ಈ ಥರ ಬರಬೇಕು. 1 2 3 ಮತ್ತು 2 ಬೀಡ್ ಮಧ್ಯದಲ್ಲಿರೋ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. 5 ಬೀಡ್ ಬಂದಿದೆ ಅಲ್ವ, 5 ಬೀಡ್ ಮಧ್ಯದಲ್ಲೂ ಸೇಮ್ ಅದೇ ಥರ ಮಾಡ್ಕೊಂಡು ಹೋಗಬೇಕು. 1 2 3 ನೋಡಿ ಈ ಥರ ಬರುತ್ತೆ. ಮತ್ತು 3 ಚೈನ್ 2 3 ಇಲ್ಲಿ ನಾವು ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅದ್ರ ಒಳಗಡೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ಬೀಡ್ ಕೆಳಗಡೆ ಲಾಕ್ ಇತ್ತಲ್ವ ಅದ್ರ ಒಳಗಡೆಯಿಂದ ನೀಡಲ್ ತಗೊಂಡು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಡೈರೆಕ್ಟಾಗಿ ಲಾಕ್ ಮಾಡಿದರೆ ಅದು ಚೆನ್ನಾಗಿ ಕಾಣಿಸಲ್ಲ, ಸುಕ್ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತೀನಿ. ಹೀಗೆ ಅಲ್ಲಿಂದ 2 ಸಲ ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈ ಥರ ಬರಬೇಕು, ಈ ಥರ ಕಾಣಿಸುತ್ತೆ. ಮತ್ತು ದಾರ ಮೇಲೆ ಎಳ್ಕೊಳ್ತೀನಿ. ದಾರ ಮೇಲೆ ಎಳ್ಕೊಂಡು ಒಂದು ಫ್ಲವರ್ ಬೀಡ್, ಈಗ ಬೀಡ್ ಬೇಡ ಸಿಂಪಲ್ಲಾಗಿ 5 ಚೈನ್ ಹಾಕಿ ಬೇಕಾದ್ರೆ ಕುಚ್ಚು ನೀವು ಹಾಕೋಬೋದು, ಬೀಡ್ ಬೇಕಾದವ್ರು ಬೀಡು ಹಾಕೋಬೋದು. ತುಂಬ ಬೀಡ್ ಇಷ್ಟ ಇಲ್ಲದವರು ಪ್ಲೈನಾಗಿ 5 ಚೈನ್ ಹಾಕಿ ಕುಚ್ಚು ಹಾಕೋಬೋದು. ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಲಾಕ್, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ಬೀಡ್ ಹಾಕಿ ಲಾಕ್. ನೋಡಿ ಈ ಥರ ಬರುತ್ತೆ. ನಿಮಗೆ 2 ಬೀಡ್ ಬೇಡ ಅಂದರೆ 1 ಬೀಡ್ ಹಾಕಿ ಸಮೇತ ಮಾಡ್ಕೋಬೋದು. ಬೀಡ್ ಇಷ್ಟ ಇಲ್ಲ ನನಗೆ ಅಂತ ಹೇಳೋರು ಬರೀ 5 ಚೈನ್ ಅಥವಾ 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಕುಚ್ಚು ಹಾಕ್ಕೋಬೋದು. ಈ ಥರನೂ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಅಲ್ಲಿಂದ 2 ಸಲ ಸಿಂಗಲ್ ಕ್ರೋಶೆ, ಇನ್ನೊಂದು ಸಲ ಪಕ್ಕದಲ್ಲೇ ಹಾಕ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಥರ ಬರಬೇಕು ಡಿಸೈನು. ಈಗ ಸೀರೆ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಡಿಸೈನ್ ಅಂತ. ನೋಡಿ ಈ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದಕ್ಕೆ ನೀವು ಕುಚ್ಚು ಹಾಕಲಿಲ್ಲ ಅಂದರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಡ ಅಂತ ಹೇಳೋರು ಇಷ್ಟೇ ಮಾಡಿ ಮುಗಿಸ್ಕೋಬೋದು. ಕುಚ್ಚು ಬೇಕು ಅಂತ ಹೇಳೋರು ಈ ಬೀಡ್ ಕೆಳಗಡೆ 2 ಕುಚ್ಚು ಹಾಕ್ಬೋದು. 2 ಥರ ಕಲರ್, ಸ್ಯಾರಿಲಿ ಎಷ್ಟು ಕಲರ್ಸ್ ಇದೆ ಆ ಥರದಲ್ಲಿ ಕುಚ್ಚು ಹಾಕೋಬೋದು. ಮತ್ತು ಸೆಂಟ್ರಲ್ಲಿ 2 ಕುಚ್ಚು ಬೇಡ ಅಂತ ಹೇಳೋ ಸೆಂಟ್ರಲ್ಲಿ ನಾರ್ಮಲ್ ಕುಚ್ಚು ಹಾಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ 127 ದಾರದಿಂದ ಸಣ್ಣದಾಗಿ ಕುಚ್ಚು ಹಾಕ್ತೀನಿ. 157 ಅಂದರೆ ತುಂಬ ದಪ್ಪ ಆಗುತ್ತೆ, ಹಾಗಾಗಿ 127 ದಾರದಿಂದ ಕುಚ್ಚು ಹಾಕ್ಕೊಳ್ತೀನಿ. ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಇಷ್ಟರಲ್ಲೇ ತುಂಬ ಚೆನ್ನಾಗಿದೆ, ಕುಚ್ಚು ಬೇಕು ಅಂತಲೇ ಇಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ನೀವು ಕೂಡ ಟ್ರೈ ಮಾಡಿ, ಇದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಪಕ್ಕದಿಂದ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಡಿಸೈನ್ ಅಂತ. ಈ ಥರ ಕಾಣಿಸುತ್ತೆ ಡಿಸೈನ್. ಇದಕ್ಕೆ ನಾನೀಗ 127 ದಾರದಿಂದ ಕುಚ್ಚು ಹಾಕಿ ತೋರಿಸ್ತೀನಿ. ನೋಡಿ ಈಗ ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. 127 ದಾರದಿಂದ ಕುಚ್ಚು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನೀವು ಸೇಮ್ 2 ಕಲರ್ ಹಾಕೋಬೋದು ಮತ್ತು ಡಾರ್ಕ್ ಗ್ರೀನ್ ಎರಡು ಕುಚ್ಚು ಹಾಕೋಬೋದು. ನಾನಿಲ್ಲಿ ಒಂದೇ ಕಲರ್ ಸಿರಿಗೆ ಕಲರಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ ಕುಚ್ಚು ಹಾಕಿದರೆ. ನೀವು ಕೂಡ ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 800 ಇಂದ 850 ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ, ನೋಡಿ ಚಾರ್ಜ್ ಮಾಡಿ. ಇನ್ನೊಂದು ಡಿಫ್ರೆಂಟ್
ಡಿಸೈನ್ನೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.